ಒಂದು ವ್ಯಾಲ್ಯೂಸ್ ಜೊತೆಗೆ ಒಳ್ಳೆಯ ಕೆಲಸದ ಜೊತೆಗೆ ಸಮಾಜಮುಖಿ ಕೆಲಸದ ಜೊತೆಗೆ ನಮ್ಮ ಬದುಕು ನಿಜಕ್ಕೂ ಕೂಡ ಬ್ಯೂಟಿಫುಲ್ ಆಗುತ್ತೆ. ಎಲ್ಲರ ಲೈಫು ಕಲರ್ಫುಲ್ ಆಗಿ ಇರಲಿಕ್ಕೆ ಇಷ್ಟಪಡ್ತಾರೆ ಅಲ್ವಾ? ಎಲ್ರಿಗೂ ಕೂಡ ನಮಸ್ಕಾರ. ನಾನು ನಿಮ್ಮ ರಶ್ಮಿ ಉಳ್ಳಾಲ್ ಮಾತಾಡ್ತಾ ಇರೋದು. ಕಲರ್ಫುಲ್ ಅಂತ ಹೇಳುವಾಗ ಒಂದು ಬ್ಯೂಟಿಫುಲ್ ಸ್ಪಾಟಲ್ಲಿದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಲೈಟಿಂಗ್ ಹಾಕಿಬಿಟ್ಟು ಈ ಜಾಗವನ್ನು ಬ್ಯೂಟಿಫೈ ಮಾಡಿದಾರಂದರೆ ಏನೋ ಒಂಥರ ಖುಷಿ ಆಗುತ್ತೆ. ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಒಂದು ಚಿಕ್ಕ ವಿಡಿಯೋ ಕೂಡ ಮಾಡೋಣ ಅಂತ ಅನಿಸ್ತು. ಸಿ ವಾವ್ ಅಲ್ವಾ? ನೈಟ್ ಇನ್ನೂ ಚೆನ್ನಾಗಿರುತ್ತೆ. ಎಸ್, ತುಂಬ ಕಲರ್ಫುಲ್ ಜಾಗದಲ್ಲಿದ್ದೀನಿ. ಬಹಳ ಖುಷಿ ಆಗುತ್ತೆ ಇಂಥ ಜಾಗದಲ್ಲಿರೋದಕ್ಕೆ. ಸೊ ನಾ ಈಗಾಗಲೇ ಹೇಳಿದಾಗೆ ನೈಟಲ್ಲಿ ಇನ್ನಷ್ಟು ಚೆನ್ನಾಗಿರುತ್ತೆ ಇಂತಹ ಜಾಗ. ಸೊ ಮೈಂಡ್ ರಿಫ್ರೆಶ್ ಆಗಲಿಕ್ಕೆ ನಾನು ಇಂತಹ ಜಾಗಗಳನ್ನು ಅತಿಯಾಗಿ ಉಪಯೋಗಿಸ್ತೀನಿ. ನಾನು ಹೇಳಿದಲ್ವಾ, ನಾನೇ ಒಂಥರ ಥೆರಪಿ ಥರ ಕೆಲಸವನ್ನು ಮಾಡುವಂಥದ್ದು. ಸೊ ಜಾಸ್ತಿಯಾಗಿ ಬೇರೆಯವರನ್ನು ಡಿಪೆಂಡ್ ಆಗೋದಿಲ್ಲ ಇಂಥ ವಿಚಾರದಲ್ಲಿ. ಇದನ್ನು ಯಾವ ರೀತಿ ಟ್ರೈನ್ ಅಪ್ ಮಾಡ್ಬೋದು ಹೇಳುವಂಥ ವಿಚಾರಗಳನ್ನು ಚಿಕ್ಕದಾಗಿ ನಾನು ನಿಮಗೆ ನನ್ನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಇವತ್ತು ಮಾತಾಡುವಂಥ ವಿಚಾರಗಳೇನು ಅಂತ ಹೇಳಿದರೆ ಬಾಡಿ ಶೇಮಿಂಗ್. ಕೆಲವರು ತುಂಬ ಕಪ್ಪಾಗಿರ್ತಾರೆ, ತುಂಬ ಬೆಳಗಾಗಿರ್ತಾರೆ. ಕೆಲವರ ಕೂದಲು ಹೇರ್ ಕ್ವಾಲಿಟಿ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಕರ್ಲಿ ಹೇರ್ ಇರುತ್ತೆ. ಕೆಲವರು ತುಂಬ ತೋರಾಗಿರ್ತಾರೆ, ಅಂದರೆ ಸ್ವಲ್ಪ ಫ್ಯಾಟ್ ಆಗಿರ್ತಾರೆ. ಕೆಲವರು ತುಂಬ ತೆಳ್ಳಗಿರ್ತಾರೆ. ಸೊ ಒಪೋಸಿಟ್ ಇರುವಂತಹ ವ್ಯಕ್ತಿಗಳು ಮಾತಾಡುವಾಗ ಬಹಳಷ್ಟು ಜಾಗ್ರತೆ ಇರಬೇಕು ಈ ವಿಚಾರದಲ್ಲಿ. ನಿಮ್ಮ ಮನೆಯಲ್ಲಿ ಯಾವ ರೀತಿಯ ಕಲ್ಚರನ್ನು ಹೇಳಿಕೊಟ್ಟಿದ್ದಾರೆ ಅಂತ ಹೇಳುವಂಥ ವಿಚಾರಗಳು ಈ ಮುಖಾಂತರ ಗೊತ್ತಾಗುತ್ತೆ. ಕೆಲವರು ಮುಖ ಕೊಡ್ದಂಗೆ ಹೇಳ್ತಾರೆ, ಅಯ್ಯೋ ನೀನು ಏನಮ್ಮ ಇಷ್ಟು ತೆಳ್ಳಗಿದೆಯಾ, ನಿನ್ಗೇನು ಹೊಟ್ಟೆಗೇನು ತಿಂತಾನೇ ಇಲ್ವಾ ಅಂತ. ಯಾವುದೇ ಒಂದು ವ್ಯಕ್ತಿಯ ದೇಹದ ಬಗ್ಗೆ ಆಗಿರಬಹುದು ಓಪನ್ ಆಗಿ ಕಮೆಂಟ್ ಮಾಡುವಂಥದ್ದು ಬಹಳ ತಪ್ಪಾಗಿರುತ್ತೆ. ನಿಮ್ಮ ಹೇರ್ ಯಾಕೆ ಇಷ್ಟೊಂದು ಉದುರ್ತಾ ಇದೆ, ನೀನು ಯಾಕೆ ಈ ರೀತಿ ಇದೆಯಾ, ನೀನು ಯಾಕೆ ನೋಡೋಕ್ಕೆ ಚೆನ್ನಾಗಿಲ್ಲ, ಈ ರೀತಿ ಓಪನ್ ಆಗಿ ಹೇಳುವಂಥದ್ದು ನಿಜಕ್ಕೂ ಕೂಡ ಬಹಳ ದೊಡ್ಡ ತಪ್ಪು. ಕೆಲವರು ಮೆಂಟಲಿ ಬಹಳಷ್ಟು ವೀಕ್ ಇದ್ದಾರೆ ಅಂತ ಹೇಳಿದರೆ, ಸೊ ಅವರ ಮುಂದೆ ಈ ರೀತಿಯ ಮಾತುಗಳನ್ನು ನೀವು ಆಡ್ತಾ ಹೋದರೆ ಅವರಿಗೆ ತುಂಬ ಒಫೆನ್ಸಿವ್ ಆಗುತ್ತೆ. ನಮ್ಮ ಆಫೀಸಲ್ಲೂ ಕೂಡ ಇದನ್ನು ನಾನು ನೋಡಿರುವಂಥದ್ದು. ಮುಖ ಕೊಡ್ದಂಗೆ ಹೇಳಿಬಿಟ್ರು. ಸೊ ನನಗೇನೋ ಆ ಟೈಮಲ್ಲಿ ರಿಯಾಕ್ಟ್ ಮಾಡುವ ಅಂತ ಅನಿಸ್ತು. ಬಟ್ ಇಂಡೈರೆಕ್ಟ್ ವೇಯಲ್ಲಿ ಒಂದು ವಿಚಾರಗಳನ್ನು ತಿಳಿಸಿದೆ. ಆ ರೀತಿ ಹೇಳುವಂಥದ್ದು ತಪ್ಪು. ಯಾಕಂದರೆ ಇವಾಗ ಏನು ಅಂತ ಹೇಳಿದರೆ ವರ್ಕ್ ಫ್ರಮ್ ಹೋಮ್ ಕಲ್ಚರ್ ಇರುವಂಥದ್ದು. ಸೊ ಸ್ವಲ್ಪ ಲೇಸಿನೆಸ್ಸು ಇರುತ್ತೆ. ಮತ್ತು ಕೆಲವರು ಆ ಸ್ಟ್ರೆಸ್ಸನ್ನು ಹ್ಯಾಂಡಲ್ ಮಾಡಲಿಕ್ಕೆ ಆಗದೇ ಕೂಡ ಕೆಲವೊಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುವಂಥದ್ದು ಬಹಳಷ್ಟು ವಿಚಾರಗಳು. ಅವರವರ ಕಷ್ಟ ಅವರವರಿಗೆ ಗೊತ್ತು. ಕೆಲವೊಂದು ವಿಚಾರಗಳನ್ನು ಮ್ಯಾನೇಜ್ ಮಾಡುವಾಗ ವೆಯ್ಟ್ ಗೇನೂ ಆಗ್ಬೋದು, ವೆಯ್ಟ್ ಲಾಸು ಆಗ್ಬೋದು, ಎರಡೂ ಇರುತ್ತೆ. ಸೊ ಮುಖಕ್ಕೆ ಹೊಡೆದ ರೀತಿಯಲ್ಲಿ, ಅಯ್ಯೋ ಇದು ಯಾಕಪ್ಪ ನೀನು ಇಷ್ಟೊಂದು ತೆಳ್ಳಗಿದ್ದೀಯಾ, ಏನು ಹೊಟ್ಟೆಗೆ ತಿಂತಾ ಇಲ್ವಾ, ಏನು ಪ್ರಾಬ್ಲಮ್ ಅಂತ ಹೇಳಿಕೊಂಡು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವಳು ತುಂಬ ಬೇಜಾರು ಮಾಡಿಕೊಂಡ್ಳು. ಅವಳಿಗೆ ಎಷ್ಟು ಸಮಾಧಾನ ಮಾಡಲಿಕ್ಕಾಗುತ್ತೆ ಅದನ್ನು ಮಾಡಿದ್ವಿ. ಬಟ್ ಈ ವಿಡಿಯೋ ಮುಖಾಂತರ ನಾನು ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದರೆ, ಬದುಕು ಯಾವತ್ತು ಕಲರ್ಫುಲ್ ಆಗುತ್ತೆ, ಯಾವತ್ತು ಇಷ್ಟೊಂದು ಲೈಟ್ ಕಾಣಿಸ್ತಾ ಇದೆಯಲ್ವಾ? ಎಸ್, ಇದೆಲ್ಲ ಆರ್ಟಿಫಿಷಿಯಲ್ ಲೈಟ್ಗಳು. ಬಟ್ ನಮ್ಮ ಲೈಫ್ ತುಂಬ ಚೆನ್ನಾಗಿರಬೇಕು ಅಂತ ಹೇಳಿದರೆ ನೀವು ಆಡುವಂತಹ ಮಾತುಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾರಿಗೂ ಕೂಡ ಒಫೆನ್ಸಿವ್ ಆಗಿ ಈ ರೀತಿ ಒಂದು ಮುಖಕ್ಕೆ ಹೊಡೆದಂಗೆ ಅಂತ ಹೇಳ್ತಾರೆ. ಒಂದು ಹೇಳುವಂಥದ್ದು ನಿಮ್ಮ ಮನೆಯ ಕಲ್ಚರ್ ಏನಿದೆ ಅಂತ ಗೊತ್ತಾಗುತ್ತೆ. ಯಾರನ್ನು ಕೂಡ ಡಿಮೋಟಿವೇಟ್ ಆಗಿ ಮಾತಾಡುವಂಥ ರೈಟ್ಸ್ ಯಾರೂ ಕೂಡ ಕೊಡಲಿಲ್ಲ. ತಂದೆ ತಾಯಂದಿರು ಅಥವಾ ಒಂದು ರಕ್ತ ಸಂಬಂಧದಲ್ಲಿ ಯಾರು ಇರ್ತಾರೆ ಅವರು ಅದನ್ನು ತಿಳಿಸ್ಬೋದು. ಎಸ್, ಇದು ಈ ರೀತಿ ಇದೆ, ನೀನು ಈ ರೀತಿ ಚೇಂಜಸ್ ಮಾಡು. ಅದು ಅವರ ಅಧಿಕಾರ ಆಗಿರುತ್ತೆ, ಅದು ಅವರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಅದು ಬಿಟ್ಟು ಯಾವುದೋ ಒಂದು ಥರ್ಡ್ ಪರ್ಸನ್ ಒಂದು ಬೇರೆ ವ್ಯಕ್ತಿಯ ಬಗ್ಗೆ ಇದ್ದ ಹಾಗೆ ಹೇಳುವಂಥದ್ದು. ಕೆಲವು ಹುಡುಗರಿಗೆ ಹೇರ್ ಇರೋದಿಲ್ಲ, ಅದನ್ನು ಒಫೆನ್ಸಿವ್ ಆಗಿ, ಅಯ್ಯೋ ಏನಪ್ಪ ನಿನ್ನ ಹೇರ್ ಈ ರೀತಿ, ಏನು ನಿನ್ನನ್ನು ಯಾರು ಮದುವೆ ಆಗ್ತಾರೆ ಅಂತ ಹೇಳ್ಕೊಂಡು ಮಾತಾಡು. ಇದೆಲ್ಲ ನಾನು ಕಿವಿಯಲ್ಲಿ ಕೇಳಿರುವಂಥದ್ದು. ಇದನ್ನು ಓಪನ್ ಆಗಿ ನಿಮ್ಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ಒಫೆನ್ಸಿವ್ ಆಗಿ ಮಾತಾಡುವಂಥ ಅಧಿಕಾರ ಯಾರಿಗೂ ಕೂಡ ಕೊಟ್ಟಿಲ್ಲ. ಸೊ ಹಾಗಾಗಿ ನೀವು ಯಾರಾದರೂ ಇದನ್ನು ಮಾಡ್ತಾ ಇದ್ರೆ ದಯವಿಟ್ಟು ಇದನ್ನು ನಿಲ್ಲಿಸಿ. ಈ ಹಿಂದೆ ಮಾಡಿದರೆ ಓಕೆ, ಇಟ್ಸ್ ಡನ್. ಫೋನ್ ಕಾಲ್ ಮುಖಾಂತರ ಅವರಲ್ಲಿ ಸಾರಿಯನ್ನು ಕೇಳುವಂಥ ಪ್ರಯತ್ನವನ್ನು ಮಾಡಿ ದೇ ಫೀಲ್ ಬೆಟರ್. ಬಟ್ ಇಂತಹ ಒಂದು ಅಭ್ಯಾಸ ನೀವು ಕೂಡ ಬೆಳೆಸಿದರೆ, ಒಂದು ಫ್ರೆಂಡಿಗೆ ಆಗಿರಲಿ, ಅದನ್ನು ನಿಲ್ಲಿಸುವಂಥ ಕೆಲಸವನ್ನು ಇವತ್ತಿಗೆ ಮಾಡಿ. ಇದು ನಿಜಕ್ಕೂ ಕೂಡ ಒಳ್ಳೆಯ ಅಭ್ಯಾಸ ಅಲ್ವೇ ಅಲ್ಲ. ತಮಾಷೆಗೂ ಕೂಡ ಮಾಡೋದು ಬೇಡ ಅಂತ ಹೇಳುವಂಥದ್ದು ನನ್ನ ಒಂದು ಅಭಿಪ್ರಾಯ. ನಿಮ್ಮ ಬದುಕು ಕೂಡ ತುಂಬ ಚೆನ್ನಾಗಿರಲಿ. ಈ ನನ್ನ ಬ್ಯಾಕ್ ನೀವು ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಲೈಟ್ ಇದೆ ಅಂತ. ಸೊ ಅದೇ ರೀತಿ ಬೆಳಕಿಂದ ಕೂಡಿರಲಿ, ಕತ್ತಲೆಯಿಂದ ಹೊರಗೆ ಬನ್ನಿ ಇನ್ನಾದರೂ ಅಂತ ಹೇಳ್ತಾ, ನಿಮ್ಮ ಯೋಚನೆ ಇನ್ನಷ್ಟು ಪಾಸಿಟಿವ್ ಆಗಲಿ ಅಂತ ಹೇಳ್ತಾ, ನಿಮ್ಮ ರಶ್ಮಿ ಮತ್ತೆ ಬರ್ತೀನಿ ಒಂದು ಹೊಸ ವಿಡಿಯೋ ಮುಖಾಂತರ. ಥ್ಯಾಂಕ್ ಯು ಸೋ ಮಚ್.